ಭಾರತದ ಸಂವಿಧಾನದ ಅಧಿಕಾರದ ಅಂಗಗಳು. ನಾನು ಈಗ ನಮ್ಮ ಭಾರತ ಸಂವಿಧಾನದ ರಚನೆಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ. ಮೊದಲಿಗೆ ಕೇಂದ್ರ ಸರ್ಕಾರ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದಲ್ಲಿ ನೋಡುವುದಾದರೆ ಲೋಕಸಭೆ ಅಂದರೆ ಕೆಳಮನೆ, ಇದರಲ್ಲಿ ಸದಸ್ಯರು 552. ರಾಜ್ಯಸಭೆ ಮೇಲ್ಮನೆ ಸದಸ್ಯರು 250. ಇನ್ನು ಕಾರ್ಯಾಂಗ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲ. ನ್ಯಾಯಾಂಗ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು. ಇದು ಕೇಂದ್ರ ಸರ್ಕಾರದ ರಚನೆ. ಇನ್ನು ರಾಜ್ಯ ಸರ್ಕಾರದ ರಚನೆಯನ್ನು ನೋಡುವುದಾದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಮೊದಲಿಗೆ ಶಾಸಕಾಂಗದಲ್ಲಿ ಕರ್ನಾಟಕ ವಿಧಾನಸಭೆ ಸದಸ್ಯರು ಕೆಳಮನೆ ಅಂದರೆ ಕೆಳಮನೆಯಲ್ಲಿ 225 ಸದಸ್ಯರು. ವಿಧಾನ ಪರಿಷತ್ತು ಅಂದರೆ ಮೇಲ್ಮನೆ ಸದಸ್ಯರು 75. ಇನ್ನು ಕಾರ್ಯಾಂಗದಲ್ಲಿ ನೋಡುವುದಾದರೆ ರಾಜ್ಯಪಾಲ, ಮುಖ್ಯಮಂತ್ರಿ, ರಾಜ್ಯ ಮಂತ್ರಿಮಂಡಲ. ಇನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೋಡುವುದಾದರೆ ಉಚ್ಚ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳು. ಈ ರೀತಿಯಾದ ನಮ್ಮ ಭಾರತ ಸಂವಿಧಾನದ ರಚನೆಯಾಗಿ ಮಾರ್ಪಾಡುಪಟ್ಟಿದೆ. ಇನ್ನಷ್ಟು ಇಂಥ ಸ್ಪರ್ಧಾ ಮಾಹಿತಿಗಾಗಿ ಶೇರ್, ಲೈಕ್, ಕಮೆಂಟ್ ಮಾಡಿ.